ನಮ್ಮ ರೈಟ್ರು ದೀಪು ಅವರು ಆ್ಯಕ್ಚುಲಿ ನಿನ್ನೆ ಹೇಳಿದ್ರು ನನಗೆ ಫೋನ್ ಮಾಡಿ, ಈ ಥರ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ನೋಡಬೇಕು ಅಂತೇಳಿ. ಬನ್ನಿ ನನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಅಂತ ನಾನು ಅವ್ರ ಜೊತೇಲಿ ಬಂದೆ. ತುಂಬ ಒಳ್ಳೆಯ ಸಿನಿಮಾ. ಹೀರೋ ಹೀರೋಯಿನ್ ಆಗಿರ್ಬೋದು, ಎಲ್ಲ ಜೊತೆಲಿರೋ ಕಲಾವಿದರುಗಳು ಮತ್ತು ಟೆಕ್ನಿಷಿಯನ್, ಒಟ್ಟಿನಲ್ಲಿ ಓವರಾಲಾಗಿ ಹೇಳಬೇಕು ಅಂದರೆ ಇದೊಂದು ಡೈರೆಕ್ಟ್ರ್ ಸಿನಿಮಾ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಕಲಾಭಿಮಾನಿ ದೇವರುಗಳು ಎಲ್ಲರೂ ಇಷ್ಟಪಡ್ತೀರಿ. ತುಂಬ ಚೆನ್ನಾಗಿ ಕೆಲಸ ಮಾಡಿ ತಲೆ ಮೇಲೆ ಇಟ್ಕೊಂಡು ಹೋರಾಡ್ತೀರಾ. ದಯವಿಟ್ಟು ಈ ಆಶೀರ್ವಾದ ಮಾಡಿ, ಕನ್ನಡ ಕಲಾಭಿಮಾನಿ ಎಲ್ಲರೂ ಬಂದು ಈ ಸಿನಿಮಾಗೆ ಆಶೀರ್ವಾದ ಮಾಡಿ, ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ನೀವು ಯಶಸ್ಸು ಕೊಟ್ಟರೆ ಅವ್ರು ಇನ್ನೂ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಮಣ್ಣಿನ ಕಥೆ ಇದು. ಆ್ಯಕ್ಚುಲಿ ಎಲ್ರಿಗೂ ಒಳ್ಳೆಯದಾಗಬೇಕು. ಆಶೀರ್ವಾದ. ಯಾವ ಮಾಮೂನ್ ಮಗಳು ಎಲ್ಲ ಒಳ್ಳೆ ಇಲ್ಲ ಹಂಗಂತಲ್ಲ. ಆ್ಯಕ್ಚುಲಿ ನಮಸ್ಕಾರ, ನಾನು ನಿರೂಪಕಿ ಚೈತ್ರ ವಾಸುದೇವನ್. ಲೋ ನವೀನ ಸಿನಿಮಾ ತುಂಬಾ ಚೆನ್ನಾಗಿದೆ. ಎರಡು ಟ್ರಾನ್ಸಿಷನ್ ಅಂದರೆ ಫಸ್ಟ್ ಹಾಫ್ ಬಂದು ಹಳ್ಳಿ ಸೊಗಡು, ಸೆಕೆಂಡ್ ಹಾಫು ನಮ್ಮ ರಿಯಲ್ ಲೈಫ್ ಬ್ಯಾಂಗ್ಳೂರ್. ಯಾಕಂದರೆ ನಾವು ಆರ್ ಆರ್ ನಗರ್ ನೋಡಿಕೊಂಡು ಬೆಳೆದಿರೋದ್ರಿಂದ ಸೊ ಅದೇ ಏರಿಯಾ ನಮ್ಗೆ ತುಂಬ ರಿಲೇಟ್ ಆಗುತ್ತೆ. ಮತ್ತು ಕಾಮಿಡಿ ಒಂದು ಕ್ಲಾಸ್ ಆಗಿದೆ. ಹಾಡು ಕೈ ತೊಳ್ಕೊಂಡು ಮುಟ್ಟಂಗೆ ತುಂಬ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಬಂದು ತುಂಬ ಚೆನ್ನಾಗಿ ನಗ್ಬೋದು. ಒಂದು ಒಳ್ಳೆ ಮೀನಿಂಗ್ ಕೂಡ ಇದೆ. ನೆವರ್ ಗಿವ್ ಅಪ್ ಅಂತ. ಆಲ್ ದಿ ಬೆಸ್ಟ್.
ತಾನಾಗ ಆಟ ಬರಬೇಕು.
ಸಿನಿಮಾ ಎರಡನೇ ಫಸ್ಟ್ ವೀಕ್ ಮುಗಿದು ಸಕ್ಸಸ್ಫುಲಿ ಸೆಕೆಂಡ್ ವೀಕ್ ಹೋಗ್ತಾ ಇದೆ. ನಮಗೆ ಈ ಸೆಕೆಂಡ್ ವೀಕ್ನಲ್ಲಿ ಸಾಕಷ್ಟು ಕಡೆ ಇವತ್ತೂ ಕೂಡ ಹೌಸ್ಫುಲ್ ನಡೀತಾ ಇದೆ. ಮೈಸೂರಿನಲ್ಲಿ, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಮತ್ತು ಹಾಸನ್ನು ಮತ್ತು ನಂಜನಗೂಡು, ಹೀಗೆ ಹಲವಾರು ಕಡೆ ಸಿನಿಮಾನ 100 ಜನ ನೋಡಿದವರು 200 ಜನ 200 ನೋಡ್ತಾ ಇದ್ದಾರೆ, 200 ನೋಡಿದವರು 300 ನೋಡ್ತಾ ಇದ್ದಾರೆ. ಹೀಗೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪಬ್ಲಿಸಿಟಿ ನಾವು ಮಾಡ್ತಾ ಇದ್ವಿ. ಆದರೆ ಜನಗಳು ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಮಾಡಿಕೊಂಡು ಸಾವಿರಾರು ಜನ ನೋಡ್ತಾ ಇದ್ದಾರೆ. ನಾವೆಲ್ಲ ಇಡೀ ನಮ್ಮ ಲೋ ನವೀನ ಚಿತ್ರತಂಡ ತುಂಬ ಖುಷಿಯಾಗಿದ್ದೀವಿ. ಯಾಕೆಂದರೆ 100 ಕೋಟಿ ಸಿನಿಮಾಗಳು ಬರ್ತವೆ, ಆದರೆ ನಮ್ಮಂಥ ಪುಟ್ಟ ಸಿನಿಮಾಗಳು ವಾರಕ್ಕೆ 8 ಹೊತ್ತು ರಿಲೀಸ್ ಆಗ್ತಾ ಇರ್ತವೆ. ಸೊ ನಮ್ಮಂಥ ಈ ಥರ ಕಂಟೆಂಟ್ ಇರುವಂಥ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ, ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರಲ್ಲ ಅಂತಿರಲ್ಲ. ಬಟ್ ಬಂದಾಗ ಜನಗಳು ಥಿಯೇಟ್ರಿಗೆ ಬಂದು ನೋಡಲ್ಲ. ಅದೊಂದೇ ನಮಗೆ ತುಂಬ ಬೇಜಾರಾಗೋದು. ಎಲ್ಲ ಕಡೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ, ನಗ್ತಾ ಇದ್ದೀವಿ, ಹೊಟ್ಟೆ ತುಂಬ ನಗ್ತಾ ಇದ್ದೀವಿ. ಮತ್ತೆ ಕಣ್ಣಂಚಲ್ಲಿ ನೀರು ತರಿಸಿದ್ದೀರಾ, ಲಾಸ್ಟಲ್ಲಿ ಮತ್ತೆ ನಗಿಸ್ ಕಳಿಸ್ತಿದ್ದೀರಾ. 2 ಗಂಟೆಗಳ ಕಾಲ ಹೆಂಗೋಯ್ತು ನಮಗೆ ಗೊತ್ತಾಗ್ತಾ ಇಲ್ಲ ಥಿಯೇಟ್ರಿಂದ. ಎಲ್ಲ ಥರದ್ದು ಫೀಡ್ಬ್ಯಾಕ್ ಬರ್ತಾ ಇದೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆದರೆ ನಾವೇನು ಅಂದ್ಕೊಂಡಿದ್ವಿ ಅಷ್ಟು ರೀಚು ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ. ಹಂಗಾಗಿ ಆದರೂ ಕೂಡ ಇವಾಗ ದೊಡ್ಡ ಸಿನಿಮಾಗಳು ಬಂದಿದೆ. ಈ ವಾರ 2 ಇಂಥ ಒಂದು ಲೋ ನವೀನ ಇಷ್ಟು ಸಿನಿಮಾ ನಮ್ಮ ಕೈಲಿ ಮಾಡೋಕ್ಕಾಗಿದ್ದು ಸಾಧ್ಯ ನಮ್ಮ ಜೊತೆ ಕೀರ್ತಿ ಸ್ವಾಮಿಯವರು, ಬೆನ್ ಚಿಕ್ಕಸ್ವಾಮಿಯವರು ಅಮೇರಿಕದಲ್ಲಿ ಇಟ್ಕೊಂಡು ನಿಮ್ಮಂಥ ಹುಡುಗರುಗಳಿಗೆ ಸಪೋರ್ಟ್ ಮಾಡಬೇಕು, ನಿಮ್ಮಂಥವ್ರು ಮುಂದೆ ಬರಬೇಕು, ನಿಮಗೆ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ. ಎಲ್ಲ ಹೊಸ ತಂಡಗಳನ್ನು ಹುಡ್ಕೊಂಡು, ಹೊಸ ಕಲಾವಿದಗಳನ್ನು ಹುಡುಕೊಂಡು, ಹೊಸಬ್ರಿಗೆ ಅವಕಾಶಗಳನ್ನು ಕೊಟ್ಕೊಂಡು, ಗ್ರಾಮೀಣ ಸೊಗಡಿನ ನಾನು ಬೆಳೆದ ಹಳ್ಳಿಲಿ, ಹಂಗಾಗಿ ಆ ಹಳ್ಳಿ ಸೊಗಡಿನ ಕಥೆಲೇ ನೀವು ತಮಾಷೆ 2 ಗಂಟೆಗಳ ಕಾಲ ಅದರೊಳಗಡೆ ಒಂದು ಕಂಟೆಂಟ್ ಇರಬೇಕು, ಸಮಾಜಕ್ಕೊಂದು ಪುಟ್ಟ ಸಂದೇಶ ಇರಬೇಕು, ಮತ್ತು 2 ಗಂಟೆಗಳ ಕಾಲ ಜನಗಳಿಗೆ ರಂಜಿಸಬೇಕು, ನೀವು ಮನರಂಜನೆ ಮಾಡಬೇಕು, ಅದರಲ್ಲಿ ಹಳ್ಳಿ ಸೊಗಡಿ ಇರಬೇಕು ಅಂತ ಏನು ನಮಗೆ ಇವರು ಅಡಿಪಾಯ ಹಾಕಿ ನಮ್ಮನ್ನು ಬಿಟ್ಟರು. ಇಂಥ ನಮಗೆ ಇವರಿಲ್ಲ ಅಂದಿದ್ರೆ ಇವತ್ತು ನಾವು ಇಷ್ಟು ಕಲಾವಿದರುಗಳು ಹುಡ್ತಿರಲಿಲ್ಲ, ಈ ಲೋ ನವೀನ ಸಿನಿಮಾ ಆಗ್ತಾ ಇರಲಿಲ್ಲ. ಇವತ್ತು ಸೆಲೆಬ್ರಿಟಿ ಶೋ ಆಗ್ತಾ ಇದೆ. ಇವತ್ತು ನಿಮಗೆ ನಮ್ಮ ತಂಡದ ಕಡೆಯಿಂದ ನೀವೆಲ್ಲ ಕಂಡಿದೆ. ಇವತ್ತು ನಮಗೆ ನಮಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ತುಂಬ ಚಿಕ್ಕದಾಗಿದೆ. ಸೊ ಇವರು ನಮ್ಮ ಡೈರೆಕ್ಟ್ರು ಪವನ್ನು, ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಕೊಂಡು ಕೃಷ್ಣ, ಲಿಂಗಣ್ಣ ಶಂಕರ್ ನಾರಾಯಣ್ ಸರು, ಬಾಲಾಕು, ಮತ್ತು ನಮ್ಮ ಸಿನಿಮಾದಲ್ಲಿ ಹಾಡು ಬರ್ತಿರೋರು. ಬನ್ನಿ ಅವ್ರಿಗೆ ಮಾತಾಡೋದು ಆ ಟೈಮಲ್ಲಿ ನಾನು ಬೇರೆ ಆದಮೇಲೆ ಇಲ್ಲ ಏನೋ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡಿ ಬೇರೆ ಪ್ರೊಡ್ಯೂಸರ್ಗಳೆಲ್ಲ ಒದ್ದಾಡಿ ಪ್ರೊಡ್ಯೂಸರ್ ಅಪ್ರೋಚಲ್ಲೇ ಸ್ವಲ್ಪ ಇದರಿಂದ ಆಗ್ತಾಯಿತ್ತು. ಆ ಟೈಮಲ್ಲಿ ಈ ಸಿನಿಮಾ ಏನೋ ಆಗಬೇಕು ಅಂತ ಫಸ್ಟ್ ಬಂದು ಆಶೀರ್ವಾದ ಮಾಡಿದ್ರು ಚಿಕ್ಕಸ್ವಾಮಿ ಅಣ್ಣ, ಮೇಡಮ್. ಅಲ್ಲಿಂದ ಈ ಸಿನಿಮಾ ಒಪ್ಪಿಟ್ಟು ಪಡ್ಕೊಂಡು ಆದಮೇಲೆ ಸ್ಕಿಪ್ ಮಾಡ್ತಾ ಹೋದ್ವಿ. ಅವ್ರದ್ದು ಕಂಡೀಷನ್ ಇದೆ ಇದ್ದು ಏನಾದರೂ ಕತೆ ಮಾಡಿ, ನಾನು ಮಂಡ್ಯದಿಂದ ಬೆಳೆದು ಬಂದಿದ್ದೀನಿ, ಇದರಿಂದ ನನಗೆ ಲೈಫ್ ಸಿಕ್ಕಿದೆ, ಮಂಡ್ಯ ಕಥೆನೇ ಇಟ್ಕೊಂಡು ಮಾಡಿ ಅಂತ ಒಂದು ಇದು ಮಾಡೋದು, ನಾನು ಇದು ಮಾಡೋದೇ ಮಾಡ್ತೀನಿ. ಕನ್ನಡ ಮೂವಿ ನಾವೇ ಪ್ರೊಡ್ಯೂಸ್ ಮಾಡಿದ್ದು, ಅದು ಸೂಪರ್ ಹಿಟ್ ಆಯಿತು. ಸೊ ಈ ಚಾನ್ಸ್ ಬಂದಾಗ ನಮಗೆ USA ಬರ್ತಾ ಇತ್ತು ಕಾನ್ಸರ್ಟ್ಸಿಗೆಲ್ಲ. ಸೊ ನವೀನ್ ಅಪ್ರೋಚ್ ಸ್ಟಾರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ ಅದಕ್ಕೆ ನಾವು ಇನ್ವೆಸ್ಟ್. ಸೊ ವಾಟ್ ಐ ವಾಂಟ್ ಟು ಸೇ ಇಸ್ ಕನ್ನಡ ಇಸ್ ಮೈ ಮದರ್ ಟಂಗ್. ಅದು ನನ್ನ ಮಾತೃಭಾಷೆ, ಫೇವ್ರೆಟ್ ಭಾಷೆ. ಯಾವ ಗ್ರಾಮ ಅಂತಂತನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲ ನಮ್ಮ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಖುಷಿಯಾಗೋ ವಿಚಾರ ಅಂತಂದರೆ, ಇವಾಗ ನಾನು ಹಿಂಗೆ ಒಂದು ಪ್ರಮೋಷನ್ ಮಾಡ್ಕೊಂಡು ನಿಂತಿದ್ದವನು, ನಾನು ಒಂದು ಕಂಟೆಂಟ್ ಸಿಗ್ತದೆ ನಿಂತಿದ್ದವನು, ಇವತ್ತು ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿ ಈ ಥರ ಒಂದು ದೊಡ್ಡ ಕ್ಯಾರೆಕ್ಟ್ರಾಗಿ ಗುರ್ತಿಸ್ಕೊಂಡು ಇಲ್ಲಿ ಗಂಟ ಬಂದು ಅದು ಮಾಲಲ್ಲಿ ನಮ್ಮ ಸಿನಿಮಾ ರಿಲೀಸು ದೊಡ್ಡ ಸ್ಕ್ರೀನಲ್ಲಿ ಆಯಿತು ಅಂತಂದರೆ ಅದಕ್ಕಿಂತ ದೊಡ್ಡದಾಗಿ ಖುಷಿ ಪಡೋನು ನಿಮ್ಮ ಮಾಧ್ಯಮದವರಾಗಿ ನಾನು ಒಬ್ಬನಾಗಿ ತುಂಬ ಖುಷಿ ಆಯ್ತದೆ. ಎಲ್ಲರೂ ಈ
ಸಿನಿಮಾವ ನೀವು ಕುತ್ಕೊಂಡು ನೋಡಿದ್ದೀರಿ. ಆಲ್ಮೋಸ್ಟ್ ಅಲ್ಲಿ ಒಂದು ವಾರ ಅದ್ದೂರಿಯಾಗಿ ನೋಡೋದು, 2ನೇ ವಾರ ಕ್ವಾಲಿಟಿ ಅದ್ಭುತವಾಗಿ ಪರಭಾಷಾ ಸಿನಿಮಾಗಳಿಗೆ ಟಕ್ಕರ್ ಕೊಟ್ಕೊಂಡು ಚೆನ್ನಾಗಿ ಹೋಯ್ತಾ ಇದೆ. ಟಕ್ಕರ್ ಅನ್ನೋದಕ್ಕಿಂತ ಹೇಳೋದು ಬೇಡ, ಒಂದು ಲೆವೆಲ್ಗೆ ಹೋಯ್ತಾ ಇದೆ. ಖುಷಿ ಆಯ್ತದೆ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗರು, ನಮ್ಮ ಜನಗಳು ನಮ್ಮ ಕೈ ಬಿಡಲಿಲ್ಲ. ನಮ್ಮ ಮಂಡ್ಯ ಭಾಗದ ಸಿನಿಮಾವ ಹೆಂಗೆ ಎದುರು ಹೋಯ್ತವ್ರೆ ಅಂತಂದರೆ ತುಂಬ ಖುಷಿ ಆಯ್ತದೆ. ಒಬ್ಬೊಬ್ರು ಹಾಕೋ ಕಮೆಂಟು, ಯಾರೋ ಕಮೆಂಟ್ ಹಾಕಿದ್ರು ಅದನ್ನ ನೋಡಿದೆ. ನಮಗೆ ಒಬ್ಬರು ಸಿನಿಮಾ ಆದಮೇಲೆ ಎಣ್ಣೆ ತೆಗಿತಾಯಿದ್ರು, ಕಸರು ಬಂದು ತಗೊಂಡು ಹೊಡೆಯೋವಂಗೆ ಎಣ್ಣೆ ಕುಡ್ಕೊಂಡು ಕುರಿ ಕತ್ಕೊ ಹೋಗೋರೆ ಅಂತ ಒಂದು ರೀತಿ ಎಲ್ಲರಿಗೂ ಸಿಗೋದಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಕಿದ್ದು ನಮ್ಮೊಂದಷ್ಟು ಫಾಲೋವರ್ಸ್ಗಳಿದ್ದು ಅವರೆಲ್ಲ ಹೋಗಿ ಸಿನಿಮಾ ನೋಡಿ ಚೆನ್ನಾಗಿ ಮಾಡಿದ್ರೆ ಅಂದಾಗ ಅದಕ್ಕಿಂತ ದೊಡ್ಡ ಖುಷಿ ಬಂದಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲ ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ಮೆಲ್ಲ ಸ್ನೇಹಿತರುಗಳು ಯಾರೇ ಇಲ್ಲಿ ಡೈರೆಕ್ಟ್ರು, ಆ್ಯಕ್ಟ್ರು, ಪ್ರೊಡ್ಯೂಸರು ಎಲ್ಲ ಅನ್ನೋದು ಬಿಟ್ಟು ಎಲ್ಲರೂ ಎಲ್ಲ ಕೆಲಸ ಮಾಡ್ಕೊಂಡು ಕತೆ ಬರೆಯೋದ್ರಿಂದ, ಆ್ಯಕ್ಟಿಂಗ್ ಮಾಡೋದ್ರಿಂದ ಪ್ರತಿಯೊಂದು ಮಾಡ್ಕೊಂಡು